18ನೇ ಕ್ವಶನ್. ವಾಟ್ ವೇರ್ ದ ಇಫೆಕ್ಟ್ಸ್ ಆಫ್ ಬ್ರಿಟಿಷ್ ರೆವೆನ್ಯೂ ಪಾಲಿಸಿ ಆನ್ ಇಂಡಿಯಾ? ಹೇಗೆ ಒಂದು ಪ್ರಭಾವ ಬೀರಿತು ಅಂತ ಕೇಳಿದ್ದಾರೆ. ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಏಪ್ರಿಲ್ 2025 ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಶ್ನೆ ಇದು. ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ರೆವೆನ್ಯೂ ಪಾಲಿಸಿ. ಓಕೆ, ಜಮೀನ್ದಾರಿ ಸಿಸ್ಟಮ್ ಇರ್ಬೋದು, ರೈತವಾರಿ ಸಿಸ್ಟಮ್ ಇರ್ಬೋದು, ಮೆಹಲ್ವಾರಿ ಸಿಸ್ಟಮ್ ಇರ್ಬೋದು, ಎಲ್ಲ ಏನು ಭೂಕಂದಾಯ ವಸೂಲಿಗೆ ಮಾಡಿರುವಂತ ಸಿಸ್ಟಮ್. ಸೊ ಅದೆಲ್ಲದರ ಪ್ರಭಾವ ಏನಾಯ್ತು ಅಂತ. A new class of zamindars who exploited the farmers was ಯಾಕೆ ಅಂತಂದ್ರೆ ಜಮೀನ್ದಾರಿಗಳಿಗೆ ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನ ಬ್ರಿಟಿಷರು ಕೊಟ್ಟಿದ್ರು. ಎಷ್ಟು ಅಂತ ಕೊಟ್ಬಿಡ್ಬೇಕು ಅನ್ನೋದು. ಓಕೆ, ಸೊ ದೇ ವೇರ್ from tax from the farmers. So new class of zamindars were created from this British revenue policy. ಹೊಸ ಜಮೀನ್ದಾರ್ಗಳು ಹುಟ್ಕೊಳ್ತಾರೆ. ಅವರು ಎಕ್ಸ್ಪ್ಲಾಯ್ಟ್ ಅಂದ್ರೆ ರೈತರನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಫಾರ್ಮರ್ಸ್, ಸೆಕೆಂಡ್ ಒನ್, ದ ಫಾರ್ಮರ್ಸ್ ಹೂ ವೇರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಜಮೀನ್ದಾರ್ಸ್ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೋ, ವೆನ್ ದೇ ಸ್ಟಾರ್ಟೆಡ್ ಎಕ್ಸ್ಪ್ಲಾಯ್ಟಿಂಗ್ ಜಮೀನ್ದಾರ್ಸ್, ದ ಫಾರ್ಮರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ರೈತರು ಈಗ ತಮ್ಮ ಭೂಮಿಯನ್ನ ನಿಧಾನವಾಗಿ ಕಳ್ಕೊಳ್ತಾ ಹೋಗ್ತಾರೆ. ಭೂಮಿಯನ್ನ ಅವರು ಜಮೀನ್ದಾರ ಹತ್ರನೇ ಅಡ ಇಡ್ಬೇಕು. ಓಕೆ, ಸೊ ಹೀಗೆ ಭೂಮಿಯನ್ನ ಅಡವಿಟ್ಟು ಇಟ್ಟು ರೈತರು ಭೂಮಿಯನ್ನ ಕಳ್ಕೋತಾರೆ. ಸೊ ಆಕ್ಚುಲಿ ದ ಫಾರ್ಮರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಓಕೆ, ಥರ್ಡ್ ಒನ್, ಲ್ಯಾಂಡ್ ಕಮೋಡಿಟಿ ಅಂತಂದ್ರೆ ಏನು ಮಕ್ಕಳೇ? ವಸ್ತು, ಒಂದು ಸರಕು. ಕಮೋಡಿಟಿ ಅಂತಂದ್ರೆ ಸರಕು. ಓಕೆ, ಲ್ಯಾಂಡ್, ಭೂಮಿ ಅನ್ನೋದು ಒಂದು ಸರಕು ಆಗ್ಬಿಡುತ್ತೆ ಈ ಸಿಸ್ಟಮ್ ಅಲ್ಲಿ. ಲೋನ್ಸ್ ಕುಡ್ ಬಿ ರೇಸ್ಡ್ ಬೈ ಮಾರ್ಟ್ಗೇಜಿಂಗ್ ದ ಲ್ಯಾಂಡ್. ಹೇಗೆ ಸರಕಾಗತ್ತೆ ಅಂತಂದ್ರೆ ಆ ಭೂಮಿಯನ್ನ, ಮಾರ್ಟ್ಗೇಜ್ ಅಂತಂದ್ರೆ ಅಡ ಇಡೋದು. ಓಕೆ, ಅಡವು ಇಡೋದು ಅಂತ ಅರ್ಥ. ಸೊ ಇಲ್ಲಿ ಭೂಮಿಯನ್ನ ಅಡ ಇಟ್ಟು ಅದರ ಮೇಲೆ ಕೊಡುವಂತಹ ಒಂದು ಸರಕಾಗಿ ಪರಿಣಮಿಸುತ್ತೆ. ಓಕೆ, ಸೊ ಲ್ಯಾಂಡ್ ಬಿಕೇಮ್ ದ ಕಮೋಡಿಟಿ ಆನ್ ವಿಚ್ the loans could be raised by mortgaging it. Okay, so these three were the effects. Next effect is fourth one. Many zamindars also had to mortgage their lands in order to pay the land taxes. ಸೊ ಇಲ್ಲಿ ಜಮೀನ್ದಾರರು ಕೂಡ ರೈತರಿಂದ ವಸೂಲಿ ಮಾಡುವ ಕಂದಾಯವನ್ನ ಸರ್ಕಾರಕ್ಕೆ ಕೊಡಬೇಕು. ಸರ್ಕಾರ ಯಾವುದು? ಬ್ರಿಟಿಷ್ ಕಂಪನಿ. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಗವರ್ಮೆಂಟ್. ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು pay the taxes for the government which they had collected from the farmers, isn't it? So that tax amount was also very huge. So zamindars also had to mortgage their lands in order to pay the land tax. ಭೂಕಂದಾಯವನ್ನ ಕೊಡೋದಿಕ್ಕೆ ಜಮೀನ್ದಾರರು ಕೂಡ ತಮ್ಮ ಭೂಮಿಯನ್ನ ಅಡವಿಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಹತ್ರ? ಮನಿ ಲೆಂಡರ್ಸ್ ಅಂತಂದ್ರೇನು? ಸಾಲವನ್ನ ಕೊಡುವವರ ಹತ್ತಿರ. ಓಕೆ, ದ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್. ಇದರಿಂದ ಅಗ್ರಿಕಲ್ಚರ್, ಕೃಷಿ ಒಂದು ಕಮರ್ಷಿಯಲ್ ಅಂತಂದ್ರೆ ಹಣವನ್ನ ಪೀಕುವಂತಹ ಒಂದು ವಾಣಿಜ್ಯ. ಕಮರ್ಷಿಯಲ್ ಅಂತಂದ್ರೇನು? ವಾಣಿಜ್ಯಕರಣವಾಗತ್ತೆ. ಯಾವುದು? ಕೃಷಿ ಅನ್ನೋದು ಕೂಡ ಒಂದು ವ್ಯಾಪಾರ, ವಾಣಿಜ್ಯಕರಣ ಆಗ್ಬಿಡತ್ತೆ. ಓಕೆ, ಸೊ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲ್. Grow raw materials needed by industries back in England. So
ಇಂಡಸ್ಟ್ರಿಗೆ ಅಂದ್ರೆ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳನ್ನ ಪೂರೈಸುವಂತಹ ಒಂದು ಸರಕಾಗಿ ನಮ್ಮ ಅಗ್ರಿಕಲ್ಚರ್ನ ಯೂಸ್ ಮಾಡ್ಕೋತಾರೆ ಅವರು, ಕೃಷಿಯನ್ನು. ಓಕೆ, ಕೃಷಿಯಲ್ಲಿ ಏನನ್ನ ಬೆಳಿಬೇಕು, ಅಲ್ಲಿ ಇಂಗ್ಲೆಂಡ್ಗೆ ಏನು ಬೇಕು ಇಂಡಸ್ಟ್ರಿಯನ್ನು ನಡೆಸೋದಿಕ್ಕೆ, ಅದನ್ನ ಬೆಳೆಯುವಂತಹ ಒಂದು ಸಾಧನವಾಗಿ ನಮ್ಮ ಕೃಷಿಯನ್ನ ಉಪಯೋಗಿಸ್ಕೊಳ್ತಾರೆ. ಇದರಿಂದ ಅಗ್ರಿಕಲ್ಚರ್ ಹ್ಯಾಸ್ ಬಿಕೇಮ್ commercialized, because they had to grow only those raw materials which needed by the industries in England. Okay, so this is how the agriculture had been commercialized. The money lenders became strong. By this, the money lenders ಅಂದ್ರೆ ಸಾಲ ಕೊಡುವವರು, ಓಕೆ, ಫೈನಾನ್ಸ್ ಮಾಡುವಂತವ್ರು, they became very strong, because they gave loans to the zamindars and everyone to pay the land tax. Okay, so by this way the farmers started becoming landless, and agriculture is being commercialized. Okay, only the money lenders became very strong. This is no way helpful for our farmers or our people. Okay, this is the effect of or impact of British tax system in India.